ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೇಮಾವತಿ ಲಿಂಕ್ ಕೆನಾಲ್ ಮೂಲಕ ಹೇಮಾವತಿ ಹರಿಸುವ ಎಕ್ಸ್ಪ್ರೆಸ್ ಪೈಪ್ಲೈನ್ ಕಾಮಗಾರಿ ವಿರೋಧ ನನ್ನದು ಇದೆ. ಇರುವ ಮುಖ್ಯ ನಾಲೆ ಅಗಲೀಕರಣ ಮಾಡಿ ಓಪನ್ ಚಾನೆಲ್ ಮೂಲಕ ನೀರು ಹರಿಸಿಕೊಳ್ಳಲಿ ಎಂಬ ಆಗ್ರಹ ನಾನು ಮಾಡ್ತಾ ಇದ್ದೀನಿ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ತಾಲೂಕಿನ ಚೇಳೂರು ಹೋಬಳಿ ರಂಗನಹಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ 1.5 ಕೋಟಿ ರೂಪಾಯಿಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಜಿಲ್ಲೆಯ ಪಾಲಿನ ಹೇಮಾವತಿ ನೀರು ಬೇರೆಡೆಗೆ ಕೊಂಡೊಯ್ಯಲು ಸಾಧ್ಯವಿಲ್ಲ. ನಾಲೆ ಅಗಲೀಕರಣ ಮಾಡಿ ಕುಣಿಗಲ್ ಕೆರೆಗೆ ಹರಿಕೊಳ್ಳಲಿ ಎಂದಿದ್ದಾರೆ. ನಾನೇ ಬಿಡಿ ಅಂತ ಯಾವತ್ತಾನೆ ತಗೊಂಡೋಗಿಂತ ಯಾವತ್ತಾನೆ ಹೇಳಿದ್ದೆ. ಅವು ತಗೊಂಡೋಗ್ಬೇಡಿ ಅಂತಲೇ ಇರೋದು. ಅವರು ನಾವು ಅವತ್ತಿಂದಲೂ ಅದನ್ನೇ ಹೇಳ್ತಾ ಇದ್ದೀವಿ. ಓಪನ್ ಕೆನಲ್ಲು ಅದನ್ನೇ ವೈಡನ್ ಮಾಡ್ಕೊಂಡು ತಗೊಂಡೋಗಿ ಅಂತ ಹೇಳ್ತಾ ಇದ್ದೀವಿ. ಅದು ಅವ್ರು ಅಲ್ಲೇ ಇಡೋದು ತಗೊಂಡೋಗ್ಬೇಕು ಅಂತ ಆಟ ಹಿಡಿದಾರೆ. ನೋಡೋಣ ಸರ್. ಈಗ 100% ಆಗಿಲ್ಲ, 96% ಆಗಿದೆ. ಇನ್ನೂ ಆಗಬೇಕಾಗಿತ್ತು. ಇನ್ನೂ ನಾನು 2-3 ಬಾರಿ ಎಲ್ಲ ಹೆಡ್ ಮಾಸ್ಟರ್ಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಎಲ್ಲ ಪ್ರಯತ್ನ ಪಟ್ಟಿದ್ದು. ನಾವು ಇದುವರೆಗೂ ಫಸ್ಟು ಸೆಕೆಂಡ್ ಪ್ಲೇಸಲ್ಲಿ ಇರ್ತಿದ್ದೋ, ಈಗ 5ನೇ ಪ್ಲೇಸಲ್ಲಿ ಇದ್ದೀವಿ. ಆದರೂ ನಮಗೆ ತೃಪ್ತಿ ಇಲ್ಲ. ನೆಕ್ಸ್ಟ್ ಇಯರ್ ಫಸ್ಟ್ ಪ್ಲೇಸ್ ಬರೋಕ್ಕೆ ಏನು ಬೇಕೋ ಎಲ್ಲ ಮಾಡಿ. ಎಲ್ಲ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಮುಂದಾಗಿದೆ. ಶಿಕ್ಷಣ ಇಲಾಖೆಯಲ್ಲಿ 66,000 ಹುದ್ದೆಗಳು ಭರ್ತಿಯಾಗಬೇಕಾಗಿದೆ. ಈ ಬಾರಿಯ 10ನೇ ತರಗತಿಯ ಫಲಿತಾಂಶ 97%. ಮುಂದಿನ ವರ್ಷದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ತರುವಂತೆ ಸೂಚನೆ ಕೊಡಲಾಗಿದೆ. ಹೊಸದಾಗಿ ಕೆಪಿಎಸ್ ಶಾಲೆಗಳು ತಾಲೂಕಿನಲ್ಲಿ 7-8 ಕಡೆ ಆರಂಭವಾಗಲಿದೆ. ಅರ್ಹ ಶಿಕ್ಷಕರ ಶಾಲೆಗಳ ಬಗ್ಗೆ ಪೋಷಕರಲ್ಲಿ ಆಸಕ್ತಿ ಕಾಣ್ತಾ ಇಲ್ಲ. ದೂರದ ಬೆಟ್ಟ ನುಣ್ಣಗೆ ಎಂಬಂತೆ ಖಾಸಗಿಯತ್ತ ಮುಖ ಮಾಡ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಹೊಸ ಆಸ್ಪತ್ರೆಗಳ ನಿರ್ಮಾಣ ಗ್ರಾಮೀಣ ಭಾಗದಲ್ಲಿ ನಡೆದಿದೆ. 68 ಲಕ್ಷ ರೂಪಾಯಿಗಳಲ್ಲಿ ಹೂವಿನಕಟ್ಟೆ ಹಾಗೂ ಅಂಕಸಂದ್ರ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಕೆಲಸಕ್ಕೆ ಪೂಜೆ ನಡೆಸಲಾಗಿದೆ. ಆರೋಗ್ಯ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ನೀಗಿಸಲು ಸಿದ್ಧತೆ ಮಾಡಲಾಗಿದೆ. ಹೊರಗುತ್ತಿಗೆಯಲ್ಲಿ ಡಾಕ್ಟರ್ ಸೇರಿ ಎಲ್ಲ ತಂತ್ರಜ್ಞರನ್ನ ನೇಮಿಸಲಾಗಿದೆ. ಅವಶ್ಯಕ ಡಾಕ್ಟರ್ಗಳ ನೇಮಕ ಕೂಡಲೇ ಆಗಲಿದೆ ಎಂದ ಅವರು, ಉಪಚುನಾವಣೆ ಫಲಿತಾಂಶದಲ್ಲಿ ದಾವಣಗೆರೆ ನಾನು ಕೂಡ ಪ್ರಚಾರ ನಡೆಸಿದೆ. ಅಲ್ಲಿನ ವಾತಾವರಣ ಕಾಂಗ್ರೆಸ್ ಗೆಲುವು ತೋರ್ತಾ ಇದೆ ಎಂದಿದ್ದಾರೆ. 1.5 ಕೋಟಿ ಹಾಕಿ ಕಾಂಕ್ರೀಟ್ ರಸ್ತೆ ಮಾಡ್ತೀವಿ. 2 ಕಡೆ ಡ್ರೈನೇಜ್ ಮತ್ತು ಕಾಂಕ್ರೀಟ್ ರಸ್ತೆ. ಇಲ್ಲಿ ಆಯುಷ್ ಬಿಲ್ಡಿಂಗು ಇಲ್ಲಿ ಮತ್ತು ಹೂವಿನಗಟ್ಟೆ ಒಳಗೆ 65 ಲಕ್ಷ ಬಿಲ್ಡಿಂಗ್ ಹಾಕಿ ಬಿಲ್ಡಿಂಗ್ ಪ್ರಾರಂಭ ಮಾಡೋಕ್ಕೆ. ಸಾಕಷ್ಟು ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವಂಥದ್ದು ಮತ್ತು ಏನು ಮಾತ್ರೆಗಳು ಕೂಡ ಸಿಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬರ್ತಾ ಇದೆ. ಎಲ್ಲ ಕಡೆಗೂ ರಿಕ್ರೂಟ್ಮೆಂಟ್ ಆಗಿಲ್ಲ. ಈಗ ರಿಕ್ರೂಟ್ಮೆಂಟ್ ಮಾಡ್ಕೊತಾರೆ. ಎಲ್ಲ ಇಲಾಖೆಯಲ್ಲೂ ಶಾರ್ಟೇಜ್ ಇರ್ತಕ್ಕಂಥದ್ದು. ಎಲ್ಲ ಔಟ್ಸೋರ್ಸ್ ಮಾಡ್ತಾವ್ರೆ. ನೀವು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೇ ನಾವು ಫುಲ್ ಮಾಡಿಲ್ಲ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೇ 60,000 ಹುದ್ದೆ ಖಾಲಿ ಆಗಿದೆ. ಅದರಿಂದ ಎಲ್ಲ ಈಗ ಸರ್ಕಾರ ಎಲ್ಲ ಇಲಾಖೆಯಲ್ಲೂ ರಿಕ್ರೂಟ್ಮೆಂಟ್ ಮಾಡ್ಕೊತಾ ಐತೆ. ಇನ್ನು ಮುಂದೆ ಸರಿಯಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸರ್ಕಾರಿ ಆಸ್ಪತ್ರೆ ಕಟ್ಟಡಗಳು ಕೂಡ ಈಗ ಬಿದ್ರೆ ಇರ್ಬೋದು, ದೊಡ್ಡಗುಣಿ ಆಗೈತೆ, ಬಿದ್ದೆ ಆಗೈತೆ, ದೊಡ್ಡಗುಣಿ ಆಗೈತೆ. ಎಲ್ಲ ಕಟ್ಟಡಗಳು ಎಲ್ಲೆಲ್ಲಿ ಹೋಗಿದ್ವೋ ಎಲ್ಲ ಕಟ್ಟಡಗಳನ್ನು ಹಾಕಿದ್ದೀವಿ. ಹೊಸರನೇ ಟೆಂಡರ್ ಆಗಿವೆ, ಕೆಲಸ ಶುರು ಮಾಡಬೇಕು. ಸೊ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ CM ಆಗಬೇಕು ಅಂತ ಹೇಳಿ ಒಂದಷ್ಟು ನಾಯಕರುಗಳು ಮುಂದಾಗಿರುವಂಥದ್ದು. ಇದ್ರ ಬಗ್ಗೆ ಏನು ಅನಿಸುತ್ತೆ ಸರ್? ಅಲ್ಲ, ನೀವು ಕಾಂಗ್ರೆಸ್ ಶಾಸಕರು, ನಿಗಮ ಮಂಡಳಿ ಅಧ್ಯಕ್ಷರಿದ್ದೀರಿ, ಹಂಗಾಗಿ ನನಗೆ ಅದ್ರ ಬಗ್ಗೆ ಯಾರು ಸೀಟ್ ಖಾಲಿ ಇಲ್ಲ. ಸರ್ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲ, ಈಗ ಇನ್ನೂ ನಡೀತಾ ಇದೆ ಅಗ್ಗಜಗ್ಗಾಟ. DKಶಿನ, ಸಿದ್ದರಾಮಯ್ಯನ, ಮಲ್ಲಿಕಾರ್ಜುನ್ ಖರ್ಗೆನ ಅಂತ. ಈಗ ಶಾಸಕರು ಯಾವ ಶಾಸಕರು ಯಾರ ಕಡೆ ಇದ್ದಾರೆ? ಗುಬ್ಬಿ ಶಾಸಕರು ಯಾರ ಕಡೆ ಇದ್ದಾರೆ? ಎಲ್ಲ ಕಾಂಗ್ರೆಸ್ ಪಕ್ಷದ ಕಡೆ ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ, ಆದ್ರೂ ಎಲ್ಲೋ ಒಂದ್ ಕಡೆ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅಲ್ವಾ ಅಂತ. ಏನು ಗೊಂದಲ ಇಲ್ಲ, ನೀವು ಸೃಷ್ಟಿ ಮಾಡ್ತೀರ ಅಷ್ಟೇ. ಇಲ್ಲ, ನೀವು ಕೇಳ್ತೀರ, ನಾನು ಕೇಳ್ದಂಗೆ ಬಾಯ್ತಪ್ಪ ಅವ್ರೇನೋ ಹೇಳ್ತಾರೆ, ಅದನ್ನ ಬೇಕಾರೆ ತಕ್ಕ ರುಬ್ತೀರ ಹಾಕೋದು. ವಾಸಣ್ಣ ಏನು ಬಾಯ್ ತಪ್ಪ ಹೇಳ್ತಾ ಇಲ್ಲ, ಕರೆಕ್ಟಾಗಿ ಹೇಳಿ ಅಂತ ಅಷ್ಟೇ. ಗೊತ್ತಿಲ್ಲದ್ರೆ ಹೇಳಿದೀನಿ, ಗೊತ್ತಿಲ್ಲದೇನು ಹೇಳ ಸರ್. ಈಗ 50 ಗೊತ್ತಿಲ್ಲ ಸರ್, 50 ಒಂದು ಇದಿದೆ ಸರ್, ಅದು ಗೊತ್ತಿಲ್ಲ. ಏಕಾಏಕಿ 1,000 ರೂಪಾಯಿ ಸಿಲಿಂಡರ್ ಜಾಸ್ತಿ ಆಯ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಇರಾನ್ ಮಧ್ಯ ಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಐತೆ. ಅಲ್ಲಿಂದಲೇ ಬರಬೇಕಾಗಿತ್ತು ಗ್ಯಾಸ್, ಗೊತ್ತಾ ಇಲ್ಲ. ಅದರಿಂದ ಆಟೋಮೆಟಿಕಲಿ ಇದೆಲ್ಲ ಸೈಕಲ್ ಚೈನ್ ಸರ್ಕಲ್ಗಳಿಗೆ ಒಂದು ಪ್ರಾಬ್ಲಮ್ ಆದರೆ ಎಲ್ಲ ಇಡೀ ಪ್ರಪಂಚಕ್ಕೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಆದ ಸಾತೇನಹಳ್ಳಿ ರಾಜಣ್ಣ, ರೇಣುಕಮ್ಮ, ಕಾಂತರಾಜು, ಗಂಗಣ್ಣ, ಮುಖಂಡರು ಆದ ಜಗದೀಶ್, ಜಯಣ್ಣ, ಮಲ್ಲೇಶ್, ಲಿಂಗಣ್ಣ, ಕುಮಾರ್, ರಮೇಶ್, PDO ಯುವರಾಜು ಮತ್ತಿತರರು ಉಪಸ್ಥಿತರಿದ್ದರು. ಮೋಹನ್, MN ಕೋಟೆ, ನವಕರ್ನಾಟಕ ಟಿವಿ.